ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಒಂದು ಒಳ್ಳೆ ಚಿಕನ್ ಗ್ರೇವಿನ ಹಾಗೂ ನೈಟ್ ಡಿನ್ನರ್ಗೋ ಅಥವಾ ಚಪಾತಿ ಜೊತೆಗೋ ಅಥವಾ ರೊಟ್ಟಿ ಜೊತೆಗೋ ಅಥವಾ ಮುದ್ದೆ ಜೊತೆಗೋ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಾಗೂ ನೋಡಿ, ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ ನೋಡೋಣ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನೀವು ತೊಳೆದಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಪೇಸ್ಟ್ ಆಗುತ್ತೆ. ಆದ ಕಾರಣ ನಾನು ಒಂದು 8ರಿಂದ 9 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೂ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಪುದೀನ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಗ್ರೇವಿ ಕೂಡ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಸ್ವಲ್ಪ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಈ ರೆಸಿಪಿನ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಹಾಗೂ ನಾನಿಲ್ಲಿ ಒಂದು 8ರಿಂದ 9 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೋಡಿ. ಈಗ ನಾನು ತೋರಿಸ್ತಾ ಇದ್ದೀನಿ. ಈ ಗ್ರೈಂಡ್ ಮಾಡಿಕೊಂಡು ಈಗ ಒಂದು ಸಲ ನೀವು ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಶುಂಠಿಯನ್ನು ಹಾಕಬೇಕು. ಮೊದಲೇ ಸಲ ಗ್ರೈಂಡ್ ಮಾಡ್ಕೊಳ್ಳೋ ಶುಂಠಿಯನ್ನು ಹಾಕಬೇಡಿ. ಒನ್ ಟೈಮ್ ಗ್ರೈಂಡ್ ಮಾಡಿಕೊಂಡು ನಂತರ ನೀವು ಶುಂಠಿಯನ್ನು ಹಾಕಬೇಕು ನೋಡಿ. ಈಗ ಚಿಕನ್ ಗ್ರೇವಿಗೆ ಈ ಪೇಸ್ಟ್ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ನೋಡೋಣ. ಈಗ ಬನ್ನಿ, ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕಬೇಕು ನೋಡಿ. ನಿಮಗೆ ಚಪಾತಿ ಜೊತೆ ಚಿಕನ್ ಸಾರು ಅಥವಾ ಚಿಕನ್ ಫ್ರೈಯೋ, ಚಿಕನ್ ಪೆಪ್ಪರೋ, ಚಿಲ್ಲಿ ಚಿಕನ್ ತಿಂದು ಬೇಜಾರಾಗಿದ್ದರೆ ಈ ಚಪಾತಿಲಿ ಒಳ್ಳೆ ಕಾಂಬಿನೇಷನ್ ಆಗಿ ನೀವು ಚಿಕನ್ ಗ್ರೇವಿನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಪ್ಯಾನ್ಗೆ ಒಂದು 3 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಕೆಲವರು ಈ ಗ್ರೇವಿನ ಮಾಡ್ಕೋಬೇಕಾದ್ರೆ ಈರುಳ್ಳಿನ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾರೆ. ಹಂಗೆ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿಯಲ್ಲಿ ಇರುವಂಥ ಹಸಿ ವಾಸನೆ ಹೋಗೋದಿಲ್ಲ, ಅದು ಸ್ವಲ್ಪ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಈರುಳ್ಳಿಯನ್ನು ಮಿಕ್ಸಿಗೆ ಹಾಕಿಲ್ಲ, ಡೈರೆಕ್ಟಾಗಿ ಎಣ್ಣೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೆಲವರು ಹಾಕ್ತೀರಂದ್ರೂ ಪರವಾಗಿಲ್ಲ, ನೀವು ಈರುಳ್ಳಿನ ಗ್ರೈಂಡರ್ಗೆ ನೀವು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು. ನಾನು ಆ ಥರ ಮಾಡಿಲ್ಲ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಈಗ ಒಂದು ಚಕ್ರ ಮೊಗ್ಗನ್ನು ತುಂಡದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೂ ಸ್ವಲ್ಪ ಚಕ್ಕೆಯನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಹಾಕೋದ್ರಿಂದ, ಚಕ್ರ ಮೊಗ್ಗನ್ನು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಈ ಚಕ್ರ ಮೊಗ್ಗನ್ನು ಮಿಸ್ ಮಾಡಬೇಡಿ. ಒಂದು ಟೈಮ್ ಹಾಕಿ ನೋಡಿ, ಪದೇ ಪದೇ ನೀವೇ ಹಾಕಿ ಮಾಡ್ತೀರಾ, ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಹಾಕಿ ನಾನಿಲ್ಲಿ ಅರ್ಧ kg ಆಗೋಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಜಾಸ್ತಿ ಹಾಕಬೇಕು. ಯಾಕೆ ಅಂದರೆ ನಾವು ಗ್ರೀನ್ ಕಲರ್ ಮಾಡ್ತಿದ್ದೀವಲ್ವ, ಕಲರ್ ಬರಲಿ ಅಂತ ನಾನು ಸ್ವಲ್ಪ 1 ಸ್ಪೂನು ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ. ಚಪಾತಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ, ಒಂದು ಸಲ ನೀವು ಚಪಾತಿ ಜೊತೆ ಈ ಕಾಂಬಿನೇಷನ್ ಚಿಕನ್ ಗ್ರೇವಿನ ಟ್ರೈ ಮಾಡಿ. ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲು ಅಥವಾ ಡಾಬಾ ಸ್ಟೈಲಲ್ಲಿ ನೀವು ಹೇಗೋ ಚಿಕನ್ ಡಾಬಾದಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ತಿಂತೀರೋ ಅದೇ ಸ್ಟೈಲ್ಗೆ ಅದೇ ಟೇಸ್ಟ್ ಫ್ಲೇವರ್ ಕೂಡ ನೀವು ಮನೆಯಲ್ಲಿ ಮಾಡ್ಬೋದು, ನೀವೇ ನೋಡ್ತಿರ್ಬೋದು. ವಿಡಿಯೋನ ಕೊನೆವರೆಗೆ ನೋಡಿ, ತುಂಬ ಚೆನ್ನಾಗಿದೆ ಗ್ರೇವಿ ಮಾತ್ರ ನೋಡಿ. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಚಿಕನ್ ನೀರು ಬೀಳೋ ಥರ ನೀವು ಕುದಿಸ್ಬೇಕು. ಒಂದು ಪ್ಲೇಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ನೀವು ಎಣ್ಣೆ ಬಿಡೋ ಥರ ನೋಡಿ. ಈ ಥರ ಚಿಕನ್ ಕುದಿಯೋದ್ರಿಂದ, ಇದು ಕೆಲವರು ಮಕ್ಕಳು ಚಿಕನ್ನು ಪೇಸ್ಟ್ ಆದಮೇಲೆ ಊಟ ಮಾಡಲ್ಲ ಅಂದರೆ, ಸಾಂಬಾರು ಊಟ ಮಾಡಲ್ಲ ಅಂದರೆ, ಈ ಥರ ಬರೀ ಉಪ್ಪು ಅರಿಶಿನ ಪುಡಿದಲ್ಲೇ ಬೇಯಿಸಿರುವಂಥ ಚಿಕನ್ ಕೂಡ ಮಕ್ಕಳಿಗೆ ನೀವು ಕೊಡ್ಬೋದು. ಅವರು ಕೂಡ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಅದು ಕೂಡ ಇದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಕೂಡ ಜಾಸ್ತಿ ಬರೀ ಉಪ್ಪು ಅರಿಶಿನದಲ್ಲಿ ಬೇಯಿಸಿರುವಂಥ ಚಿಕನ್ ಜಾಸ್ತಿ ತಿಂತಾಳೆ, ನೀವು ನೋಡ್ತಿರ್ಬೋದು. ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಪೇಸ್ಟು ತುರಿಯಾಗಿ ಉಳಿದಿರುತ್ತೆ. ಹಾಗಾಗಿ 1 ಕಪ್ ಅದರಲ್ಲೇ ನೀರು ಹಾಕ್ಕೊಂಡು, ಅದನ್ನ ಯಾಕೆ ವೇಸ್ಟ್ ಮಾಡ್ತೀರಾ, ಅದರಲ್ಲೇ 1 ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅಲುಗಾಡಿಸಿ ಇದನ್ನು ಹಾಕ್ಕೋಬೇಕು, ನೀವೇ ನೋಡ್ತಿರ್ಬೋದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನು ಹಾಕ್ಕೋಬೇಕು. ನಮಗೆ ತೀರಾ ನೀರು ಬೇಡ ಅಂದರೆ 1 ಗ್ಲಾಸ್ ನೀರನ್ನು ಹಾಕಿ, ನಿಮ್ಗೆ ನೋಡ್ತಾ ಇದ್ದೀನಿ ನಾನು ಜಾಸ್ತಿ ನೀರು ಕೂಡ ಆಗಿಲ್ಲ, ತೀರಾ ಗಟ್ಟಿ ಕೂಡ ಆಗಿಲ್ಲ. ಹಾಗಾಗಿ ಮೀಡಿಯಮ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೋಬೇಕು. ಚಪಾತಿಲೇ ಮಾಡೋದಾದರೆ ಸ್ವಲ್ಪ ಮೀಡಿಯಮ್ ಆಗಿ ನೀರನ್ನು ಹಾಕಿ, ಅದಿನ್ನೂ ಕುದಿಬೇಕಲ್ವ, ಕುದ್ದು ಚೆನ್ನಾಗಿ ಸ್ವಲ್ಪ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ 1.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೋಬೇಕು ನೋಡಿ. ಈಗ ಚಿಕನನ್ನು ಬೇಯಲಿಕ್ಕೆ ಬಿಡಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ನೋಡಿ. ಸುತ್ತ ಇರುವಂತಹ ಮಸಾಲೆಯನ್ನು ಚೆನ್ನಾಗಿ ನೀರಲ್ಲಿ ಹಂದಿ ಈಗ ಚೆನ್ನಾಗಿ ಚಿಕನನ್ನು ಬೇಯಿಸಬೇಕಾಗುತ್ತೆ, ನೀವೇ ನೋಡ್ತಿರ್ಬೋದು. ಈ ಗ್ರೇವಿನ ಒಂದು ಸಲ ಟ್ರೈ ಮಾಡಿ. ಕೆಲವರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡುವಾಗ ದೋಸೆಯಲ್ಲಿ ಕೂಡ ಚಿಕನ್ ಗ್ರೇವಿನ ಉಣ್ತಾರೆ, ಕೆಲವರು ಪೂರಿದಲ್ಲೂ ಕೂಡ ಚಿಕನ್ ಗ್ರೇವಿನ ಉಣ್ತಾರೆ. ಹಾಗಾಗಿ ನಾನು ನಿಮ್ಮ ಚಿಕನ್ ಗ್ರೇವಿನ ತೋರಿಸ್ತಾ ಇದ್ದೀನಿ ನೋಡಿ. ಪ್ಲೇಟ್ ಮುಚ್ಚಿ ನಾನೀಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನೀವೇ ನೋಡ್ತಿರ್ಬೋದು. ಇನ್ನು ಚಿಕನ್ ಕುದಿಬೇಕು ಚೆನ್ನಾಗಿ, ಕುದ್ದಾಗ ಮಾತ್ರ ಅದು ಚಪಾತಿಲಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ.
ಒಂದು 2-3 ಸಲ ನೀವು ಪ್ಲೇಟನ್ನು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆಯೂ ಚಿಕನ್ ಚೆನ್ನಾಗಿ ಬೇಯುತ್ತೆ. ನೀವು ಪ್ಲೇಟ್ ಮುಚ್ಚಿಬಿಟ್ಟು ಲಾಸ್ಟ್ಗೆ ಆಫ್ ಮಾಡುವಾಗ ತೆಗೆದು ನೀವು ಮಿಕ್ಸ್ ಮಾಡಿದರೆ ಅದು ಒಂದೇ ಸೈಡ್ ಚಿಕನ್ ಬೇಯುತ್ತೆ. ಹಾಗಾಗಿ ಸ್ವಲ್ಪ 2 ನಿಮಿಷಕ್ಕೊಂದು ಸಲ 3 ನಿಮಿಷಕ್ಕೊಂದು ಸಲ ನೀವು ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಕಾಟುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಯಾಕೆ ಅಂದರೆ ನಾವು ಪೇಸ್ಟ್ ಆಲ್ರೆಡಿ ಹಾಕಿರ್ತೀವಲ್ವ, ಕೆಲವರು ಮಸಾಲೆನ ಜಾಸ್ತಿ ಊಟ ಮಾಡಲ್ಲ. ಹಾಗಾಗಿ ನೀವು ಕಾಟುವ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಸ್ವಲ್ಪ ನಾನು ಇಲ್ಲಿ 1 ಸ್ಪೂನಷ್ಟು ಕಾಟುವ ಮಸಾಲವನ್ನು ಹಾಕಿ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಹಾಕಿ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಪ್ಲೇಟನ್ನು ಮುಚ್ತಾ ಇದ್ದೀನಿ. ನಾನೀಗ ಒಂದು 3 ನಿಮಿಷ ಆದಮೇಲೆ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಫ್ಲೇವರ್, ಎಷ್ಟು ಟೇಸ್ಟಿಯಾಗಿ ಮನೆಯೆಲ್ಲ ಪೂರ್ತಿ ಸ್ಮೆಲ್ ಬರೋ ಥರ ಅಷ್ಟು ಚೆನ್ನಾಗಿ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ. ನೀವು ಸಂಡೇ ಸ್ಪೆಷಲ್ಲಾಗಿ ಮಕ್ಕಳು ಕೂಡ ಇದನ್ನು ಮಾಡಿಕೊಡೋದು. ಮುದ್ದೆ ಜೊತೆ ಅಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಮುದ್ದೆ ಜೊತೆ ಆದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಮಾಡಿ. ಅನ್ನದಲ್ಲೂ ಕೂಡ ಈ ಚಿಕನ್ ಗ್ರೇವಿನ ಊಟ ಮಾಡ್ಬೋದು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.